ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ದೇವಸ್ಥಾನಕ್ಕೆ ಭಾನುವಾರ ಹೋದರೆ ಡೇಟಿಂಗ್ಗೆ ಬುಧವಾರ ಹೋಗಬೇಕಂತೆ. ಡೇಟಿಂಗ್ ಹೋಗಲು ವೀಕೆಂಡ್ ಬಿಟ್ಟು ವೀಕ್ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎನ್ನಲು ಕೆಲವು ಕಾರಣಗಳಿವೆ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಎಂದು ಇರುತ್ತದೆ ಎಂದು ದೊಡ್ಡವರು ಹೇಳುತ್ತಾರಲ್ಲ, ಅದು ಬಹುಶಃ ಈಗಿನ ಕಾಲಕ್ಕೆ ಬಹಳ ಚೆನ್ನಾಗಿ ಅನ್ವಯವಾಗುತ್ತದೆ ಎನಿಸುತ್ತದೆ. ಏಕೆಂದರೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ನಾವು ಮೊದಲೇ ಕಲಿತುಕೊಳ್ಳಬೇಕು. ಅಪ್ಪಿತಪ್ಪಿ ಇದನ್ನು ಬಿಟ್ಟು ಮಾಡಬಾರದ ಕೆಲಸಗಳನ್ನು ಮಾಡಲು ಹೋದರೆ ಅದು ಖಂಡಿತ ಫಲಿತಾಂಶದ ರೂಪದಲ್ಲಿ ಆಗಬಾರದೇ ಆಗುತ್ತದೆ. ಡೇಟಿಂಗ್ ವಿಷಯಕ್ಕೆ ಬರುವುದಾದರೆ ಅದಕ್ಕೂ ಕೂಡ ಕೆಲವೊಂದು ಸಮಯ ಎಂದು ಇಟ್ಟುಕೊಳ್ಳಬೇಕು ಒಳ್ಳೆಯದು. ನಿಮ್ಮವರ ಜೊತೆ ಪ್ರೀತಿಯಿಂದ ಸಮಯ ಕಳೆಯುತ್ತಿರುವ ಸಂದರ್ಭದಲ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂತಹ ಯಾವುದೇ ಘಟನೆಗಳು ನಡೆಯಬಾರದು. ಅದರಲ್ಲೂ ಮೊದಲನೆಯ ಡೇಟಿಂಗ್ ಅದರಂತೂ ಬಹಳ ಎಚ್ಚರವಾಗಿರಬೇಕು. ಒಳ್ಳೆಯ ಡ್ರೆಸ್ ಮಾಡಿಕೊಂಡು ನೀವು ಆಕೆಯ ಮುಂದೆ ಅಪಿಯರ್ ಆಗುವ ಜೊತೆಗೆ ನಿಮ್ಮ ಮುಖದ ಸದಾ ಮುಗುಳ್ನಗೆ ತುಂಬಿರಬೇಕು. ಬುಧವಾರ ಡೇಟಿಂಗ್ಗೆ ಬೆಸ್ಟ್ ದಿನ ಯಾಕೆ ಗೊತ್ತಾ? ಸಾಮಾನ್ಯವಾಗಿ ನಾವೆಲ್ಲರಿಗೂ ವಾರದ ಯಾವ ದಿನ ಫ್ರೀ ಇರುತ್ತವೆ ಎಂದು ಹೇಳಿದರೆ ಅದು ವೀಕೆಂಡ್ ಎಂದು ಸುಲಭವಾಗಿ ಹೇಳಬಿಡಬಹುದು. ವೀಕೆಂಡ್ ಎಂದರೆ ವಾರದಲ್ಲಿ ಸಿಗುವುದು 1 ಅಥವಾ 2 ದಿನ ರಜೆ ಮಾತ್ರ. ಈ ಸಮಯದಲ್ಲಿ ಕುಟುಂಬದವರ ಜೊತೆಗೆ ಕಾಲ ಕಳೆಯುವುದು, ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸುವುದು ಅಥವಾ ಹೊರಗಡೆ ಶಾಪಿಂಗ್ ಮಾಲ್ಗೆ ಹೋಗುವುದು, ಇಲ್ಲವೆಂದರೆ ಬಂಧು ಬಾಂಧವರ ಜೊತೆಗೆ ಪಾರ್ಟಿ ಇತ್ಯಾದಿಗಳ ಪಾಲ್ಗೊಳ್ಳುವುದು ಆಗಿರುತ್ತದೆ. ಹಾಗಾದರೆ ಡೇಟಿಂಗ್ ಮಾಡಲು ವೀಕೆಂಡ್ ನಿಜವಾಗಲೂ ಸೂಕ್ತವೇ ಎಂದು ಯಾರನ್ನು ಹೇಳಿದರೂ ಖಂಡಿತ ಇಲ್ಲ ಎಂಬ ಉತ್ತರ ಅವರಿಂದ ಬರುತ್ತದೆ. ಏಕೆಂದರೆ ವೀಕೆಂಡ್ ಎಂದು ಹೇಳುವುದು ಅಷ್ಟೇ. ನಿಜ ಹೇಳಬೇಕೆ ಎಂದರೆ ಮನೆಯ ಹೊರಗಡೆ ಎಲ್ಲಿಯಾದರೂ ಹೋದರೆ ವಿಪರೀತ ಜನಜಂಗಳ ಮತ್ತು ನಾವು ಕೂಡ ಅದೇ ಸಮಯದಲ್ಲಿ ಅಷ್ಟೇ ಬ್ಯುಸಿ. ಹೀಗಿರಬೇಕಾದರೆ ಡೇಟಿಂಗ್ ಮಾಡಲು ಇದು ಸೂಕ್ತ ಸಮಯ ಅಲ್ಲವೇ ಅಲ್ಲ. ಹೀಗಾಗಿ ಎಲ್ಲರೂ ಅವರವರ ಕೆಲ ಕಾರ್ಯಗಳಲ್ಲಿ ನಿರತವಾಗಿರುವ ಕೆಲಸದ ದಿನಗಳು, ಅದರಲ್ಲಿ ಬುಧವಾರದ ಡೇಟಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ದಿನ, ಕಚೇರಿಗೆ 1 ದಿನ ರಜೆ ಹಾಕಿ ತಮ್ಮವರ ಜೊತೆಗೆ ಖುಷಿಯಾಗಿರಲು ಕಳಕಳೆಯಲು ಇದೊಂದು ಅದ್ಭುತ ಸಮಯ ಎಂದು ಹೇಳಬಹುದು. ನೀವು ಪ್ರೀತಿಸುವ ಹುಡುಗಿ ಕೂಡ ನಿಮಗಾಗಿ 1 ದಿನ ಸಮಯವನ್ನು ಕೊಡಲು ಅನುಕೂಲವಾಗುತ್ತದೆ. ಕೆಲಸದಿಂದ 1 ದಿನ ಬ್ರೇಕ್ ಸಿಕ್ಕಂತೆ ಆಗುತ್ತದೆ. ಸಾಧಾರಣವಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ದಿನನಿತ್ಯ ಕಚೇರಿ ಕೆಲಸದಲ್ಲಿ 1 ದಿನ ಬ್ರೇಕ್ ತೆಗೆದುಕೊಳ್ಳಬೇಕು ಎಂದುಕೊಳ್ಳುವುದು ಸಹಜ. ಇಡೀ ವಾರ ಕಷ್ಟಪಟ್ಟು ದುಡಿದು ವೀಕೆಂಡ್ಗಾಗಿ ಕಾಯುತ್ತಾ ಕುಳಿತರೆ ಅಲ್ಲಿ ನಿಮಗಾಗಿ ನಿಮ್ಮದೇ ಸ್ವಂತ ಕೆಲಸಗಳು ಬಾಕಿ ಉಳಿದಿರುತ್ತವೆ. ಹೀಗಾಗಿ ನಿಮ್ಮವರಿಗಾಗಿ ಸಮಯ ಕೊಡಲು ನಿಮ್ಮ ಬಳಿ ಸಮಯವೇ ಇರುವುದಿಲ್ಲ ಎನಿಸುತ್ತದೆ. ಈ ಕಾರಣದಿಂದ ವೀಕೆಂಡ್ ಡೇಟಿಂಗ್ ಆಯ್ಕೆ ಮಾಡಿಕೊಳ್ಳುವ ಬದಲು ಬುಧವಾರ ಡೇಟಿಂಗ್ ಮಾಡಲು ಮುಂದಾದರೆ ನಿಮ್ಮ ಮನಸ್ಸಿಗೂ ಸಹ ಪ್ರಶಾಂತತೆಯ ವಾತಾವರಣ ಸಿಕ್ಕಂತೆ ಆಗುತ್ತದೆ. ನಿಮ್ಮವರ ಜೊತೆ ಹೆಚ್ಚಿನ ಕಾಲ ಸಮಯ ಕಳೆಯುವುದರಿಂದ ನಿಮ್ಮಿಬ್ಬರ ಸಂಬಂಧ ಕೂಡ ಬಹಳ ಬೇಗನೆ ಗಟ್ಟಿಯಾಗುತ್ತದೆ. ವೀಕೆಂಡ್ ಡೇಟಿಂಗ್ ಕ್ಯಾಶುಯಲಿ ಎನಿಸುತ್ತದೆ. ಹಲವರಿಗೆ ಈ ಭಾವನೆ ಬರಬಹುದು. ಏಕೆಂದರೆ ಮೊದಲೇ ಹೇಳಿದಂತೆ ವೀಕೆಂಡ್ ದಿನಗಳಲ್ಲಿ ಮನೆಯ ಹೊರಗಡೆ ಹೋದರೆ ಸಂಪೂರ್ಣವಾಗಿ ಮನುಷ್ಯ ಬಿಚ್ಚಿ ನಿಮ್ಮವರ ಜೊತೆಗೆ ಮಾತನಾಡಲು ಸಾಧ್ಯವಿರುವುದಿಲ್ಲ. ಹೀಗಾಗಿ ನಿಮ್ಮವರವರ ಬಗ್ಗೆ ನಿಮಗೆ ಹೆಚ್ಚಿನ ಕಾಳಜಿ ಇಲ್ಲ. ಕೇವಲ ಟೈಮ್ ಪಾಸ್ ಮಾಡುವುದಕ್ಕಾಗಿ ನನ್ನ ಜೊತೆ ಇದ್ದರೆ ಎಂದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದರಲ್ಲೂ ಇದು ಒಂದು ವೇಳೆ ನಿಮ್ಮ ಮೊದಲನೆಯ ಡೇಟಿಂಗ್ ಆಗಿದ್ದರೆ ಇನ್ನೊಮ್ಮೆ ನೀವು ಅವರನ್ನು ಭೇಟಿ ಮಾಡುತ್ತೀರಿ ಎಂದು ಯಾವುದೇ ನಂಬಿಕೆ ಇಟ್ಟುಕೊಳ್ಳಬೇಕು ಸಾಧ್ಯವಿಲ್ಲ. ವೀಕೆಂಡ್ಗಳಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಹೊರಗಡೆ ಹೋಗುವುದರಿಂದ ರೆಸ್ಟೋರೆಂಟ್ಗಳಲ್ಲಿ ನಿಮ್ಮವರ ಜೊತೆಗೆ ಖುಷಿಯಾಗಿ ಕಳೆಯಲು ಅಥವಾ ಕಾಲ ಕಳೆಯಲು ಅಥವಾ ನೀವು ಆರ್ಡರ್ ಮಾಡಿದ ಆಹಾರ ಪದಾರ್ಥಗಳು ನಿಮಗೆ ಸವಿಯಲು ಸಿಗಲು ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ವೀಕೆಂಡ್ಗಳಲ್ಲಿ ಕುಟುಂಬದವರಿಗೆ ಹೆಚ್ಚಿನ ಆದ್ಯತೆ. ವೀಕೆಂಡ್ಗಳಲ್ಲಿ ಡೇಟಿಂಗ್ ಮಾಡದೇ ಇದ್ದರೆ ಇನ್ನೊಂದು ಲಾಭವಿದೆ. ಏನೆಂದರೆ ಮನೆಯವರು ಅಥವಾ ಬಂಧು ಬಾಂಧವರು ಇಲ್ಲವೆಂದರೆ ಸ್ನೇಹಿತರು ವಾರದ ಕೊನೆಗೆ ದಿನ ಬಂದರೆ ಇವರು ನಮ್ಮ ಕೈಗೆ ಸಿಗುವುದಿಲ್ಲ ಎಂದುಕೊಳ್ಳುವುದ ಪ್ರಮೇಯ ತಪ್ಪುತ್ತದೆ. ಹಾಗಾಗಿ ಇಂತಹ ಒಂದು ಟೆನ್ಷನ್ನಿಂದ ಹೊರಬಂದರೆ ಬೇರೆಯವರು ಚುಚ್ಚು ಮಾತುಗಳಿಗೆ ಆಸ್ಪದ ಇರುವುದಿಲ್ಲ ಮತ್ತು
ವಾರದ ಮಧ್ಯದ ದಿನಗಳಲ್ಲಿ ನಿಮ್ಮವರ ಸುಲಭವಾಗಿ ಮತ್ತು ಖುಷಿಯಾಗಿ ಸಮಯ ಕೊಡಲು ಅನುಕೂಲವಾಗುತ್ತದೆ. ಹಾಗಾಗಿ ನೀವೇ ಒಮ್ಮೆ ಆಲೋಚನೆ ಮಾಡಿ ನೋಡಿ, ನಿಮಗೆ ವೀಕೆಂಡ್ ಡೇಟಿಂಗ್ ಬೆಸ್ಟ್ ಅನಿಸುತ್ತದೆ ಅಂದರೆ ಅದನ್ನು ಕೆಳಗಿನ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ವಾರದ ಮಧ್ಯಂತ ದಿನಗಳಲ್ಲಿ ಡೇಟಿಂಗ್ ಇಷ್ಟಪಡುವುದರ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.